ಬೀದರ್ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತದ ಬೇಗುದಿ ಇನ್ನೂ ಕಡಿಮೆ ಆಗಿಲ್ಲ ಅಂತ ಕಾಣ್ತದೆ. ಯಾಕಂದರೆ ಎರಡು ಸಭೆಯ ಬಳಿಕ ಏನು ಭಿನ್ನಮತದ ಅಂದರೆ ಅತೃಪ್ತ ನಾಯಕರು ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದರು. ಇದರ ನಂತರ ಏನೋ ಒಂದು 5 ದಿನವೂ ನಡೆದಿಲ್ಲ. ಇದರ ನಂತರ ಬೀದರ್ನಲ್ಲಿ ಅತೃಪ್ತ ನಾಯಕರು ಮತ್ತೊಂದು ಸಭೆಯನ್ನು ಮಾಡಿದ್ದಾರೆ. ಈ ಸಭೆಗೆ ಅಚ್ಚರಿ ಎಂಬಂತೆ ಏನು ಪರಿಷತ್ ಸದಸ್ಯರ ಅಂತ ಭೀಮರಾವ್ ಪಾಟೀಲ್ ಅವರು ಕೂಡ ಹಾಜರಾಗಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಅತೃಪ್ತರು ಎಲ್ಲ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಆದ ಮೇಲೂ ಮತ್ತೊಂದು ಸಭೆ ಮಾಡೋ ಕಾರಣ ಏನು ಸರ್? ಈಗಾಗಲೇ ನಮ್ಮದು ಮಾಜಿ MLC ಆದ ಅರವಿಂದ್ ಅರಳಿಯವರು ತಮ್ಗೆ ಹೇಳಿದ್ದಾರೆ. ಏನಿತ್ತಪ್ಪ ಅಂದ್ರೆ ಅವ್ರು 4-5 ಜನನೇ ಹೋಗಿ ಏನು ಭೇಟಿಯಾಗಿದ್ದರು ನಮ್ಮ ಮುಖ್ಯಮಂತ್ರಿ ಮತ್ತು ನಮ್ಮದು ಅಧ್ಯಕ್ಷರಿಗೆ. ಯಾರಿಗೂ ಇಲ್ಲ ನಮಗೆ ಬಿಟ್ಟು ಹೋಗಿದ್ದಾರೆ, ಅವರೇ 5 ಜನ ಹೋಗಿ ಏನು ಮಾತಾಡಿದ್ದಾರೆ ಅಂಥೇಳಿ ಯಾರಿಗೂ ಕಾರ್ಯಕರ್ತರಿಗೆ ತಪ್ಪು ವಿಚಾರ ಆಗಬಾರ್ದು ಅಂಥೇಳಿ ಇವತ್ತಿದು ಸಭಾ ಇಕ್ಕಿದ ಕಾರಣ. ಅಂದರೆ ನಾವು ಹೋಗಿ ಏನು ಡಿಸ್ಕಷನ್ ಮಾಡಿದ್ದು ಅಧ್ಯಕ್ಷರ ಜೊತೆ ಏನಿಲ್ಲ, ಅವ್ರು ಏನು ಮಾಹಿತಿ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರಪ್ಪ ಅಂದ್ರೆ ಇಲ್ಲ ಇದನ್ನು ಸರ್ವೆ ಮಾಡ್ತೀನಿ, ಸರ್ವೆ ಮಾಡಿ ನಾನು ಬೆಂಗಳೂರಿನಿಂದ ಒಂದು 4 ಜನ ಟೀಮ್ ಕೊಟ್ಟು ಕಳಿಸ್ತೀನಿ, ಇಲ್ಲಿಂದ ಏನು ನಿಜವಾಗಿ ಏನಿದೆ ಏನಿಲ್ಲ ಅಂತ ಸ್ಟಡಿ ಮಾಡಿ ನಿಮ್ಗೆ ನಾವು ಒಂದು 2 ಇಲ್ಲ 1 ವಾರದ ಒಳಗಡೆ ನಿಮ್ಗೆ ರಿಪೋರ್ಟ್ ಕೊಟ್ಟು ನಿಮ್ಗೆ ಎಲ್ಲರಿಗಿನ ಬೆಂಗಳೂರು ಕರೆಸ್ಕೊಂಡು ನಮ್ಮ ಮೀಟಿಂಗ್ ಮಾಡಿ ಇದ್ರದ್ದು ಏನಿದೆ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಧ್ಯಕ್ಷರು. ಸರ್, ಈಗ 2ನೇ ಸಭೆಯಲ್ಲಿ ಮಾಜಿ ಸಚಿವರಂತ ರಾಜಶೇಖರ್ ಪಾಟೀಲ್ ಅವರು ಒಂದು ಮಾತಾಡೋ ವಿಡಿಯೋ ವೈರಲ್ ಆಗಿತ್ತು. ನೇರವಾಗಿ ಇಬ್ಬರೂ ಸಚಿವರ ವಿರುದ್ಧ ಅವರು ಆಕ್ರೋಶವನ್ನು ಹೊರಹಾಕಿದ್ರು. ನಮ್ಮ ಕಾರ್ಯಕರ್ತರ ಕಡೆಗಣನೆ ಆಗ್ತಾಯಿದೆ. ಇವತ್ತಿನ ಸಭೆಯಲ್ಲಿ ಅದೇ ಡಿಸ್ಕಷನ್ ಆಯ್ತು ಸರ್. ಇವತ್ತಿನ ಸಭೆದಲ್ಲೂ ಅದೇ ಆಗಿದೆ. ಇದು ನಾವು ಹೇಳ್ತಾ ಇರೋದಿಲ್ಲ. ಇಲ್ಲೇನು ಬಂದಂಥ 100 ಕಾರ್ಯಕರ್ತರಿದ್ದಾರೆ. ಇದು ಕಾರ್ಯಕರ್ತರ ಡಿಮ್ಯಾಂಡ್ ಇದೆ, ನಮ್ಮ ಡಿಮ್ಯಾಂಡ್ ಇಲ್ಲ. ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ, ನಾವು ಯಾರೂ ಇದರಲ್ಲಿ ಏನು ಪಕ್ಷ ಕಡಿದು ನಾವು ದುಡಿದಿದ್ದು, ಆ ದುಡಿದಿದ್ದಂಥ ಪಕ್ಷ ನಮಗೆ ಎಲ್ಲೋ ತೊಂದರೆ ಮಾಡ್ತಾಯಿದೆ ಅಂತ ಈಶ್ವರ್ ಖಂಡ್ರೆ ಆಗಿರ್ಬೋದು ಅಥವಾ ರಹೀಮ್ ಖಾನ್ ಆಗಿರ್ಬೋದು ಅಥವಾ ಯಾರೇ ಏನು ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರಿರ್ಬೋದು ಯಾವುದೂ ಇದು ಮಾಡ್ತಾ ಇಲ್ಲ ಅಂತ ನಮ್ಮದು ಇವತ್ತೇನು ಮೀಟಿಂಗ್ ಬಂದಿದ್ದರು, ಆ ಮೀಟಿಂಗ್ ಬಂದಂಥ ಸಮಯದಲ್ಲಿ ಎಲ್ಲರೂ ಕಾರ್ಯಕರ್ತ ಹೇಳಿದ್ರು. ಸರ್, ಈಗ ಇನ್ನೊಂದು ಕಡೆ ಏನು ಮಾಜಿ ಸಚಿವರು ಕೂಡ ಹೇಳ್ತಾರೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಿದೆ ಜಿಲ್ಲೆಯಲ್ಲಿ, BJP-ಯೊಂದಿಗೆ ಉಸ್ತುವಾರಿ ಸಚಿವರು ಹೊಂದಾಣಿಕೆ ಮಾಡ್ಕೊತಿದ್ದಾರೆ ಅಂತ ಏನು ಹೇಳ್ತೀರಿ ಸರ್? ಅದ್ರಾಗ ಏನು ತಪ್ಪು ಏನೂ ಇಲ್ಲವಲ್ಲ. ಈಗ ತಾವೇ ಈಗ ತಮ್ಮದು BJP-ನಿಂದ ಇದು ಆಗಿದಂಥ ಬಸವರಾಜ್ ನಮ್ಮದು ಬಿಜಾಪುರ ಶಾಸಕರು ಯತ್ನಾಳ್ ಸಾಹೇಬರು ಹೇಳಿದ್ದಾರೆ. ಇವತ್ತು ಫೇಸ್ಬುಕ್ದಲ್ಲಿ ವಾಟ್ಸಪ್ದಲ್ಲಿ ತಾವು ನೋಡಿರಲ್ಲ. ಮತ್ತು ಈಗ ಇದ್ರಾಗ ಯಾರಾದರೂ ಸುಮ್ಮನೆ ಹಾಕ್ಲಿಕ್ಕೆ ಸಾಧ್ಯ ಇದೆ ಏನು ಹೇಳ್ರಿ? ಇದೆ ಅಲ್ಲ. ಯಾಕೆ ನಿಮಗೇನು ಅಂತ ಇಲ್ಲ ಏನು ಅಡ್ಜಸ್ಟ್ಮೆಂಟ್ ರಾಜಕೀಯ ಆಗ್ತಾ ಇದೆ ಇಲ್ಲ ಎಂಬುದು? ಅಂದರೆ ಇದು ಮ್ಯಾಚ್ ಫಿಕ್ಸಿಂಗ್ ಆಗಿದೆ. 100% ಮ್ಯಾಚ್ ಫಿಕ್ಸಿಂಗ್ ಇದೆ. ಇದರಲ್ಲಿ ಯಾವುದೂ ಇದನ್ನೇ ಇಲ್ಲ. ಮುಂದೆ ಬರೋಂಥ ದಿನದಾಗ ಏನು ಮ್ಯಾಚ್ ಫಿಕ್ಸಿಂಗ್ ಆಗಿದೆ, ಏನು ನ್ಯಾಯ ಇದೆ ಎಂಬುದು ಅದ್ರ ಕಡೆದೇ ಇದು ನಮ್ಮ ಹೋರಾಟ ಅದ. ಇದು ನಿಜವಾಗಿ ಇದು ಹೋರಾಟಕ್ಕೆ ನ್ಯಾಯ ಸಿಗ್ತದೆ ಅಂಥೇಳಿ ಇದಿಷ್ಟು ಪರಿಷತ್ ಸದಸ್ಯರಂತ ಭೀಮರಾವ್ ಪಾಟೀಲ್ ಅವರ ಮಾತಾಗಿತ್ತು. ಏನು ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಿದೆ, ನಾವು ಇದು ಹೋರಾಡ್ತೀವಿ, ನಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.